ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮ ಸುನಿತಾ VSR ಮಾಡುವ ನಮಸ್ಕಾರಗಳು. ಮಕ್ಕಳೇ, ನಾನೀಗಾಗಲೇ ಬೋಧಿವೃಕ್ಷದ ಹಾಡು ಮತ್ತು ಸವಿಚೈತ್ರ ಪದ್ಯದ ಸಾರಾಂಶಗಳನ್ನು ಅಪ್ಲೋಡ್ ಮಾಡಿದ್ದು, ಇದು ಸದ್ದು ಮಾಡದಿರು ಎಂಬ ಪದ್ಯದ ಭಾವಾರ್ಥ ಆಗಿದೆ. ಪರೀಕ್ಷಾ ದೃಷ್ಟಿಯಿಂದ ದ್ವಿತೀಯ ಭಾಷೆ ಕನ್ನಡದ ಒಂದು ಮೇಯ್ನಲ್ಲಿ 3 ಅಂಕಗಳಿಗೆ ಒಂದು ಪ್ರಶ್ನೆ ಇರುತ್ತೆ, ಭಾವಾರ್ಥವನ್ನು ಬರೆಯಿರಿ ಅಂತ. ಆ ಒಂದು ಮೇನ್ಗೆ ಇದು ಸಹಕಾರಿಯಾಗುತ್ತೆ ಎಂಬ ಉದ್ದೇಶದಿಂದ ಈ ಒಂದು ವಿಡಿಯೋವನ್ನು ನಾನು ಮಾಡ್ತಾ ಇದ್ದೀನಿ. ಪದ್ಯದ ಹೆಸರು ಸದ್ದು ಮಾಡದಿರು. ಪದ್ಯವನ್ನು ಬರೆದಿರ್ತಕ್ಕಂತಹ ಕವಿಗಳ ಹೆಸರು CPK ಅಥವಾ CP ಕೃಷ್ಣಕುಮಾರ್. ಬನ್ನಿ ಹಾಗಾದರೆ ಮಕ್ಕಳೇ, ಪದ್ಯದ ಸಾರಾಂಶ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೋಡೋಣ. ಸದ್ದು ಮಾಡದೆ ಬಾಳು ಬಾಳಲವ ಜೀವ, ಗದ್ದಲದ ಬಿರುದೆರೆದೆ ಸೇರುರೇವ. ಇದು 2 ಲೈನುಗಳಿದೆ. ಇದು ಪರೀಕ್ಷಾ ದೃಷ್ಟಿಯಿಂದ ಅಂತೂ ಇದು ಕೇಳೋದಿಲ್ಲ, ಯಾಕಂದರೆ 2 ಲೈನ್ ಇದೆ. ಸೊ ಹಾಗಾಗಿ ಇದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕಾಗಂತ ಅಂದರೆ ಇದನ್ನು ನೀವಲ್ಲಿ ಪದ್ಯದ ಸಾರಾಂಶವನ್ನು ಬರಿಬೇಕಾದ್ರೆ, ಭಾವಾರ್ಥವನ್ನು ಬರಿಬೇಕಾದ್ರೆ ಇದನ್ನು ಕೂಡ ನಾವು ಸೇರಿಸ್ಕೊಂಡು ಉತ್ತರವನ್ನು ಬರೆದಾಗ ಉತ್ತಮ ಅಂಕಗಳು ಸಿಗುವಂಥ ಚಾನ್ಸಸ್ ನಮಗೆ ಇರುತ್ತೆ. ಪದ್ಯ ಸದ್ದು ಮಾಡದಿರು, ಕವಿ CPK ಅವರು. ಈ ಪದ್ಯವನ್ನು CPK ಅವರ ಸದ್ದು ಮಾಡಿದರು ಎಂಬ ಪದ್ಯದಿಂದ ಆರಿಸಲಾಗಿದೆ. ಮಾನವನು ಸದ್ದು ಮಾಡದೆ ಬಾಳಬೇಕು, ಯಾವುದೇ ಗದ್ದಲವಿಲ್ಲದೆ ಅಂತಿಮ ಗುರಿಯನ್ನು ತಲುಪಬೇಕು ಎಂದು ಕವಿ ಈ ಪದ್ಯವನ್ನು ಪ್ರಾರಂಭಿಸ್ತಾರೆ. ಮೊದಲನೇ ಒಂದು ಪ್ಯಾರಾಗೆ ನಾವು ಹೋಲ್ಕೊಂಡಾಗ, ತಟ್ಟೆಯಳು ಕರ್ಪೂರ ಮೌನದಲ್ಲಿ ಕರಗುವಲು, ದೀಪದೆದುರಿಗೆ ತಿಮಿರ ಸರಿಯುವಂತೆ, ಶಾಂತಿಯಲ್ಲಿ ಬದುಕು ನೀ ಕರ್ತವ್ಯವನ್ನು ಮುಗಿಸು, ಕೂಗಾಡಿ ಹಾರಾಡಿ ಫಲವದೇನು. ಈ ಒಂದು ಪದ್ಯದ ಸಾರಾಂಶವನ್ನು ನಾವು ನೋಡಬೇಕಾದ್ರೆ, ಪದ್ಯ ಸದ್ದು ಮಾಡದಿರು, ಕವಿ CPK ಅವರು. ಈ ಪದ್ಯವನ್ನು CPK ಅವರ ಸದ್ದು ಮಾಡದಿರು ಎಂಬ ಪದ್ಯದಿಂದ ಆರಿಸಲಾಗಿದೆ. ಆಡಂಬರ ಪ್ರದರ್ಶನಕ್ಕೆ ಜನ ಮನಸೋಲ್ತಾ ಇರ್ತಾರೆ. ಹೆಸರು, ಕೀರ್ತಿ, ಸಂಪತ್ತನ್ನು ಗಳಿಸುವುದೇ ಜೀವನದ ಸಾರ್ಥಕತೆ ಎಂದು ಜನ ಭಾವಿಸುತ್ತಾರೆ. ಆದರೆ ಇವೆಲ್ಲಕ್ಕಿಂತಲೂ ಶಾಂತಿ, ನೆಮ್ಮದಿ, ಸಹನೆ, ಮೌನ, ಪ್ರೀತಿಯಿಂದ ನಮ್ಮ ಕರ್ತವ್ಯವನ್ನು ನಾವು ಮಾಡಬೇಕು. ತಟ್ಟೆಯಲ್ಲಿರುವ ಕರ್ಪೂರ ಮೌನವಾಗಿ ಕರಗಿ ಇರುವಷ್ಟು ಸಮಯ ಬೆಳಕನ್ನು ಸುತ್ತಲೂ ನೀಡಿ ತನ್ನ ಅವಶೇಷಗಳಿಲ್ಲದೆ ಮರೆಯಾಗುವಂತೆ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಬೇಕು. ದೀಪದ ಬೆಳಕು ಕಂಡ ತಕ್ಷಣ ಕತ್ತಲೆ ಮರೆಯಾಗುವಂತೆ ಶಾಂತಿಯಿಂದ, ಸಹನೆಯಿಂದ ಬದುಕಿನ ಕರ್ತವ್ಯವನ್ನು ಮಾಡಿ ಮುಗಿಸಬೇಕು. ಸುಮ್ಮನೆ ಕೂಗಾಡಿ ಹಾರಾಡಿದರೆ ಇದರಿಂದ ಏನೂ ಪ್ರಯೋಜನವಿಲ್ಲ. ಮೌನಕ್ಕೆ ಇರುವ ಶಕ್ತಿ ಗದ್ದಲಕ್ಕೆ ಇರಲಾರದು. ಮೌನ ಶಾಂತಿಯ, ಸಮಾಧಾನದ ಪ್ರತೀಕ. ಇದನ್ನು ಪ್ರಕೃತಿಯಲ್ಲಿ ನಾವು ದಿನನಿತ್ಯ ನೋಡುತ್ತಿರುತ್ತೇವೆ. ಪ್ರಕೃತಿಯು ಯಾವುದೇ ಸದ್ದುಗದ್ದಲವಿಲ್ಲದೆ ತನ್ನ ಕಾರ್ಯ ಚಟುವಟಿಕೆಗಳನ್ನು ನಡೆಸಿಕೊಂಡು ಹೋಗುತ್ತಲೇ ಇದೆ. ಇದನ್ನು ನೋಡಿ ನಾವು ಕಲಿಯಬೇಕೆಂದು ಕವಿಗಳು ಈ ಪದ್ಯದ ಮೂಲಕ ತಿಳಿಸುತ್ತಾರೆ. 2ನೇ ಸ್ಟಾಂಜ ಬಂದು, ಹಸಿ ಸೌದೆ ಬುಸುಗುಟ್ಟಿದನಿ ಎತ್ತುವುದರಲ್, ಕಿಡಿಸೋಕೆ ಮತ್ತು ಸಿಡಿದಪ್ಪರಿಪುದು, ಅಂತಿರದೆ ರವಿ ಕರಗೆ ಕರಗುವಿಬ್ಬನಿ ಒಲಿರು, ಸಿಡುಕು ಮಿಡುಕನು ತೊರೆದು ಮೌನಿಯಾಗು. ಪದ್ಯ ಸದ್ದು ಮಾಡದಿರು, ಕವಿ CPK ಅವರು. ಈ ಪದ್ಯವನ್ನು CPK ಅವರ ಸದ್ದು ಮಾಡದಿರು ಎಂಬ ಪದ್ಯದಿಂದ ಆರಿಸಲಾಗಿದೆ. ಕವಿ CPK ಅವರು ಈ ಪದ್ಯ ಭಾಗದಲ್ಲಿ ಮನುಷ್ಯರಾದ ನಾವು ಸದ್ದುಗದ್ದಲ ಮಾಡದೆ ಶಾಂತಿಯಿಂದ ಬದುಕು ಸಾಗಿಸಬೇಕೆಂದು ಹಲವಾರು ನಿದರ್ಶನಗಳನ್ನು ನೀಡಿದ್ದಾರೆ. ಹಸಿಯಾದ ಸೌದೆ ಬೆಂಕಿ ಉರಿಯುವಾಗ ಬುಸುಗುಟ್ಟಿ ಶಬ್ದ ಮಾಡುತ್ತದೆ. ಮದ್ದು ಬೆಂಕಿಯ ಕಿಡಿ ಸೋಕಿದಾಗ ಅಬ್ಬರಿಸುತ್ತದೆ. ಆದರೆ ಈ ಗದ್ದಲದಿಂದ ತೊಂದರೆಯೇ ಹೊರತು ಶಾಂತವಾದ ಸುಖ ಸಿಗುವುದಿಲ್ಲ. ಆದರೆ ಮನುಷ್ಯರು ಈ ರೀತಿ ಶಬ್ದವನ್ನು ಮಾಡದೆ ಸೂರ್ಯನ ಕಿರಣಗಳಿಗೆ ಇಬ್ಬನಿ ಮೌನವಾಗಿ ಕರಗುವಂತೆ ಸಿಡುಕು ಮಿಡುಕುಗಳನ್ನು ಬಿಟ್ಟು ಬದುಕನ್ನು ಮೌನವಾಗಿ ನಡೆಸಬೇಕೆಂದು ಕವಿಗಳು ವರ್ಣಿಸುತ್ತಾರೆ. ಮಕ್ಕಳು, ಇದು ಅರ್ಥ ಆಯಿತು ಅಂತ ತಿಳ್ಕೊಂತೀನಿ. ಧನ್ಯವಾದಗಳು.